ಎಲ್ಲಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಮಾಹಿತಿಗಳನ್ನ ತಮ್ಮಗಳಿಗೆ ಕೊಡ್ತಾ ಬರ್ತಾ ಇದ್ವಿ. ಹಲವಾರು ಕಾಲಜ್ಞಾನ ವಿಚಾರಗಳನ್ನ ನಾವು ಮಾತಾಡ್ತಾ ಹೋಗ್ತಿದ್ವಿ. ಇದು ಕಾಲಜ್ಞಾನ ಭವಿಷ್ಯ ಏನು ನಡೆದಿದೆ ಅಂತಕ್ಕಂಥದ್ದು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರಾಗಿರ್ಬೋದು, ಶ್ರೀ ನಂದಾಚಾರ್ಯ ಸ್ವಾಮಿಗಳವರಾಗಿರ್ಬೋದು, ಶ್ರೀ ಕೈವಾರ ತಾತಯ್ಯನಾಗಿರ್ಬೋದು, ಹಲವಾರು ಕಾಲಜ್ಞಾನಿಗಳು ಅಂತ ಏನ್ ಹೇಳ್ತಿರೋ ಹಲವಾರು ಕಾಲಜ್ಞಾನಿಗಳ ಏನಿದಾರೋ ಅದ್ರ ಬಗ್ಗೆ ನಾವು ತಿಳ್ಕೊಂಡಿಷ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀರಿ ಅಷ್ಟೇ. ಇದು ಬರೀ ಕಾಲಜ್ಞಾನ ಪ್ರಚಾರ ಮಾಡ್ತಿದೀವಿ. ನಾವು ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಿ. ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ವಿಚಾರಗಳನ್ನ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಏನೇನು ಆಗ್ತದೆ ಅಂತ ಹೇಳಿದ್ರು. 400 ವರ್ಷದಿಂದನೇ ಹೇಳಿದ್ರು. ಏನು ಹೇಳಿದ್ದಾರೆ ನೋಡಿ. ಬೆಂಗಳೂರು ನಂದಿ ಅಂತಕ್ಕಂಥದ್ದು ಒಂದಾಗುತ್ತದೆ ಅಂತ ಸುಮಾರು ನಾವೊಂದು 7-8 ವರ್ಷ ಹಿಂದಕ್ಕೆ ನೋಡಿದ್ರೆ ಸಾಕು. ಸಣ್ಣದಾಗಿ ಒಂದು 7-8 ವರ್ಷ ಹಿಂದಕ್ಕೆ ನೋಡಿದ್ರೆ ಇದು ಯಾವುದು ಇರ್ಲಿಲ್ಲ. ಇವತ್ತು ನಾವಿರ್ತಕ್ಕಂಥ ಆಶ್ರಮ ಕೂಡ ಆಗ್ಬೋದು. ನಾವು ಸೇವೆ ಮಾಡ್ತಿರ್ತಕ್ಕಂಥ ಆಶ್ರಮ ಏನಿದೆಯೋ ಆ ಆಶ್ರಮನೂ ಆಗಿರ್ಬೋದು. ಎಲ್ಲೋ ಬೆಂಗಳೂರಿಂದ ಸುಮಾರು ದೂರ ಇರ್ತಕ್ಕಂಥ ಆಶ್ರಮ ಆಗಿತ್ತಿದು. ಸುಮಾರು ದೂರ ಇರ್ತಕ್ಕಂಥದ್ದು. ನಮ್ಮ ಆಶ್ರಮ ನೋಡಿದ್ರೆ ಯಾವ್ದೋ ಕಾಡಲ್ಲಿ ಇದೆಯಲ್ಲಪ್ಪ ಈ ಆಶ್ರಮ ಅಂತಕ್ಕಂಥದ್ದು ಹೇಳೋರು. ಯಾವ್ದೋ ಕಾಡಲ್ಲಿದೆ, ಇದಕ್ಕೆ ದಾರಿ ಇಲ್ಲ, ಮುಳ್ಳಿಲ್ಲ, ಕಲ್ಲಿದೆ, ಅದೆಲ್ಲ ದಾರಿಗಳಿಲ್ಲ, ಎಲ್ಲ ಸುತ್ತು ಕಾಲುವೆಗಳಿದೆ, ನೀರುಗಳು ಹರಿಯುತ್ತದೆ, ಮಳೆ ಬಂದ್ರೆ ಹೋಗಕ್ ಆಗೋದಿಲ್ಲ ಅಂತ ಮಾತನ್ನು ಇತ್ತು. ಇವತ್ತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಬೆರ್ತೋಗಿದೆ. ನಂದಿ ಗ್ರಾಮ ಬೆಂಗಳೂರು ಒಂದಾಗುತ್ತೆ ಅಂತ ಹೇಳ್ಬಿಟ್ಟಿದ್ರು. ಬೆಂಗಳೂರು ನಂದಿ ಒಂದಾಗುತ್ತೆ, ಇವತ್ತು ಒಂದು ಆಗ್ತಿದೆ. ಅದೆರಡು ಒಟ್ಟಿಗೆ ಬೆರ್ಕೊಂತಂದ್ರೆ ಪ್ರಳಯದ ಸೂಚನೆ ಅಂತಕ್ಕಂಥದ್ದು ಹೇಳಿದ್ದಾರೆ ಕಾಲಜ್ಞಾನದಲ್ಲಿ. ನೋಡಿ, ನಮ್ಮ ಹಳ್ಳಿಗಳ ಕಡೆ, ನಮ್ಮ ಸುತ್ತಮುತ್ತ ಹಳ್ಳಿಗಳ ಕಡೆ ಒಂದು ಮಾತನ್ನ ಹೇಳ್ತಿದ್ರು. ನಂದಿ ನೋಡೋದಕ್ಕೆ ಬಹಳ ಕಷ್ಟ ಅಂತೆ. ಅವಾಗ ನಂದಿ ನೋಡೋದಕ್ಕೆ ತುಂಬಾ ದೂರ ಅನಿಸ್ತಿತ್ತಂತೆ. ನಮ್ಮ ಇಲ್ಲಿನ ಸುತ್ತಮುತ್ತ ಹಳ್ಳಿ ಜನ ಮಾತಾಡ್ತಿದ್ದು ಕೆಲವೊಂದು ಹೆಂಗೆ ಮಾತಲ್ಲಿ ಬೈಯೋರು. ನಂದಿ ನೋಡ್ದೇನಪ್ಪ, ನಂದಿ ನೋಡ್ಕೊಂಬಂದ, ನಂದಿ ಬೆಟ್ಟಕ್ಕೆ ಹೋದವ್ ನಂದಿ ನೋಡ್ಕೊಂಬಂದ ಅಂತ ಹೇಳೋರು. ಇಲ್ಲ ಅಂದ್ರೆ ನೀನ್ ನಂದಿನ್ ನೋಡಿಲ್ಲ ಅಂದ್ರೆ ಹಂದಿಗಿಂತ ಕಡೆ ಅಂತ ಹೇಳೋರು. ನೀನು ನಂದಿನ್ ನೋಡಿಲ್ಲ ಅಂದ್ರೆ ಹಂದಿಗಿಂತ ಕಡೆ. ಯಾಕೆ ಹೇಳ್ತಿದ್ರು ಅಂದ್ರೆ ನಂದಿಗೆ ಹೋಗ್ಬೇಕಂದ್ರೆ ಅಷ್ಟು ದೂರ ಅಂತೆ, ಅಷ್ಟು ದೂರ ಅನಿಸ್ತಿತ್ತಂತೆ. ಇವತ್ತು ಪಕ್ಕದಲ್ಲೇ ಇದೇನು ಅಂತ ಅನಿಸ್ತಿದೆ. ಈಗಿನ ಕಾಲಕ್ಕೆ ಪಕ್ಕದಲ್ಲೇ ಇದೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರ್ತಕ್ಕಂಥ ಮಾತು ಬೆಂಗಳೂರು ನಂದಿ ಒಂದಾಗ್ಬಿಡುತ್ತೆ ಅಂತ ಹೇಳಿದ್ರು. ಅದು ಪ್ರಳಯದ ಸೂಚನೆ ಅಂತಾನು ಕೂಡಿದ್ರು. ಕಲ್ಲಿನ ಕೋಳಿ ಕೂಗುತ್ತದೆ ಅಂತಾನು ಕೂಡ ಹೇಳಿದ್ರಲ್ಲ. ಕಲ್ಲಿನ ಕೋಳಿ ಕೂಗ್ತದೆ ವೀರ ವಸಂತರಾಯರು ಬರತಕ್ಕಂಥ ಕಾಲಕ್ಕೆ, ಯಾವಾಗ ಪ್ರಳಯ ಆಗ್ತದೆ ಅಂತ. ಅದು ಸುಮಾರು ದೂರ ಇತ್ತು, ಇವತ್ತು ಒಂದಾಗ್ತಿದೆ. ಅದು ನಂದಿ ಬಸವಣ್ಣ ಎದ್ದು ನಿಂತ್ಕೊಂತಾನಂತೆ. ಅಘೋರವಾಗಿರ್ತಕ್ಕಂಥ ಬಸವಣ್ಣ ಎದ್ದು ನಿಂತ್ಕೊಂತಾನಂತೆ. ನಂತರ ಅದಕ್ಕೆ ಪ್ರಾಣ ಬರುತ್ತಂತೆ ನಂದಿ ಬಸವಣ್ಣಕ್ಕೆ. ನಂದಿಯಲ್ಲಿರ್ತಕ್ಕಂಥ ಕಣಿವೆ ಬಸವಣ್ಣ ಅದನ್ನ ನಾವು ಎಲ್ಲ ಒಟ್ಟು ಒಂದಾಗ್ಬಿಟ್ಟಿದೆ ಈಗ. ನಂದಿ ಅಂತ ಅಂದು ಕಣಿವೆ ಬಸವಣ್ಣ. ಅದು ಕೂಡ ನಮ್ಮ ಅನಿಸಿಕೆ, ನಾವು ಊಹೆ ಮಾಡಿರೋದಷ್ಟೇ. ಇದು ಒಂದು ಅನಿಸಿಕೆ ಅಷ್ಟೇ. ಇದು ನೋಡಿ, ಈ ಯಾಗಂಟಿ ಬಸವಣ್ಣ ಏನು ಬೆಳೆಯುತ್ತಿದೆಯೋ, ಯಾಗಂಟಿ ಬಸವಣ್ಣ ಏನು ಬೆಳೀತಿದೋ ಅದೇ ರೀತಿ ನಮ್ಮ ನಂದಿ ಬಸವಣ್ಣ, ಕಣಿವೆ ಬಸವಣ್ಣ ಅಂತ ಏನಿದೆಯೋ ಸುಮಾರು ಅದೇ ರೀತಿ ಬೆಳವಣಿಗೆ ಆಗ್ತಿದೆ. ನಾವು ನೋಡಿರೋ ಪ್ರಕಾರ ಅದೇ ರೀತಿ ಬೆಳವಣಿಗೆ ಆಗ್ತಿದೆ. ಅದ್ರ ಮೇಲೆ ಸುಮಾರು ಈ ಕಬ್ಬಿಣದ ಈ ಕಂಬಿಗಳನ್ನ ಹೊಡೆದಿದ್ದಾರೆ, ಸಲಾಕುಗಳನ್ನ. ಅದು ಬೆಳಿಬಾರ್ದು, ಕಲಿಯುಗ ವಿನಾಶ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಭಿನ್ನ ಮಾಡಿದ್ರೆ ಬೆಳೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಕಬ್ಬಿಣದ ಸಲಾಕುಗಳನ್ನ ಭಿನ್ನ ಮಾಡಿ ಹೊಡೆದಿದ್ದಾರೆ. ಅದ್ರ ಬೆನ್ ಮೇಲೆ ಹೊಡೆದಿದ್ದಾರೆ ಬೆಳಿಬಾರ್ದು ಅಂತೇಳಿ. ಆದ್ರೂ ಕೂಡ ಅದು ಕೇರೆ ಮಾಡ್ತಿಲ್ಲ, ಬೆಳೀತಾ ಅದನ್ನೇ ಮುಚ್ಕೊಂಡು ಬೆಳೆದೋಗಿದೆ, ಬೃಹತ್ ಆಕಾರದಲ್ಲಿ ಬೆಳೆದಿದೆ. ಮತ್ತೊಂದು ಮಾತನ್ನು ಕೂಡ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಿದ್ರು. ಬೆಂಗಳೂರು ಈಶಾನ್ಯ ದಿಕ್ಕು, ಉತ್ತರ ದಿಕ್ಕಲ್ಲಿ ಲಕ್ಷ್ಮಿ ತಾಂಡವಾಡ ಉಂಟು. ಲಕ್ಷ್ಮಿ ತಾಂಡವಾಡ್ತಾಳಂತೆ ಅಲ್ಲಿ ಆ ದಿಕ್ಕಲ್ಲಿ. ಇವತ್ತು ನೋಡ್ಬೋದು ತಾಂಡು ಆಡ್ತಿದ್ದಾಳೆ.
ಆಗಿನ ಸುಮಾರು ಒಂದು 30 ವರ್ಷ ಹಿಂದಕ್ಕೆ ನೋಡಿದಾಗ ಇದು ಒಂದು ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ ಈ ಯಾಗಿತ್ತು ಅಂತ ಹೇಳಿದ್ರೆ ಸುಡುಗಾಡಿದ್ದಾಗೆ. ಸುಡುಗಾಡು ಏನಿರ್ಲಿಲ್ಲ, ಒಂದು ಕೂಡ ಬೆಳವಣಿಗೆ ಇರ್ಲಿಲ್ಲ. ಇಲ್ಲಿ ಸುಮಾರು ಒಂದು ಜಮೀನು ನೀವು ತಗೊಬೇಕಾದ್ರೆ ಬರೀ ನೂರುಗಳಿತ್ತು. ಇವತ್ತು ಎಷ್ಟೋ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥದ್ದು ಹೋಗ್ಬಿಡ್ತು. ಲಕ್ಷ್ಮಿ ತಾಂಡವಾಡ್ತಾಳೆ ಅಂತ ಹೇಳ್ತಾರೆ. ಇವತ್ತು ಸುತ್ತಮುತ್ತ ಎಲ್ಲೂ ಇಲ್ಲ, ಬೆಂಗಳೂರು ಸುತ್ತಮುತ್ತ ಅಷ್ಟು ಬೆಲೆ ಎಲ್ಲೂ ಇಲ್ಲ, ಇಲ್ಲಿ ಅಷ್ಟು ಬೆಲೆ ಉಂಟಾಯ್ತು. ಲಕ್ಷ್ಮಿ ತಾಂಡವಾಡ್ತಿದ್ದಾಳೆ. ಆ ಮಾತನ್ನು ಕೂಡ ಹೇಳಿದ್ದಾರೆ. ಬೆಂಗಳೂರಿನ ನಂದಿ ಅಂತಕ್ಕಂಥದ್ದು ಏನಿದೆಯೋ, ಉತ್ತರ ಅಂತಕ್ಕಂಥದ್ದು ಏನಿದೆಯೋ, ಲಕ್ಷ್ಮಿ ತಾಂಡವಾಡ್ತಾಳೆ ಅಂತ ಹೇಳಿದ್ರು. ಆಡ್ತಿದ್ದಾಳೆ, ಕುಣಿತಿದ್ದಾಳೆ ಲಕ್ಷ್ಮಿ, ಎಲ್ರನ್ನು ಕುಣಿಸ್ತಾಳೆ ಅಂತ ಹೇಳಿದ್ರು. ಇವತ್ತು ಆ ರೀತಿ ನಡೀತಾ ಇದೆ. ಲಕ್ಷ್ಮಿ ತಾಂಡವಾಡ್ತಾಳೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡುದು. ಇನ್ನು ಹಲವಾರು ಬೆಂಗಳೂರಿಗೂ ನಂದಿಗೂ ಏನೇನ್ ಸಂಬಂಧ ಇದೆ, ನಂತರ ಬೆಂಗಳೂರಿಗೂ ನಂದಿಗೂ ಕಾಲಜ್ಞಾನದಲ್ಲಿ ಇನ್ನು ಏನೇನು ಉಲ್ಲೇಖನ ಮಾಡಿದ್ರು, ಇದಕ್ಕೆ ಕಾಲಜ್ಞಾನಕ್ಕೆ ಏನು ಸಂಬಂಧ, ಬ್ರಹ್ಮಯ್ಯನವ್ರಿಗೆ ಇದಕ್ಕೆ ಏನು ಪರಿಚಯ ಅಂತಕ್ಕಂಥದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ತಮಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ. ಇವತ್ತು ಈ ಮಾತನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.